ಓಂ ಸಾಕ್ಷಿಣೇ ನಮಃ. 15ನೆಯ ನಾಮ ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ. ಮತ್ತೆ 15ನೆಯ ಬೃಹತಿ ಮಂತ್ರವನ್ನು ಭಗವಂತರಾಯರ ವ್ಯಾಖ್ಯಾನಕ್ಕನುಸಾರವಾಗಿ ಇವತ್ತು ನಾವು ನೋಡಬೇಕು. ನತಮಮಾಪ್ತ್ಯಮಾಪ್ತ್ಯಾನಾಂ ನತಂ ಯೋ ಯುವತೀನಾಂ ಆದರ್ಶತೆ ಶವಸಾ ಸಪ್ತದಾನೂನ್ ಪತಿಂಬೋ ಅಜ್ಞಾನಾಂ ಪ್ರಸಾಕ್ಷತೆ. ಸಾಕ್ಷ ಅಂದ್ರೆ ಎರಡು ಸಾಕ್ಷಿ ಎನ್ನುವ ಶಬ್ದ ಎರಡು ಶಬ್ದಗಳಿಂದ ನಿಷ್ಪನ್ನ ಆಗಿದೆ. ಸಾರತ್ವಾತ್ ಸಹ ಅಂತ ಇರುವುದರಿಂದ ಸ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಮತ್ತು ಅಕ್ಷೀಣ ಅಪರಿಪೂರ್ಣ ಅಲ್ಲ. ಕ್ಷೀಣ ಅಂದ್ರೆ ಅಪರಿಪೂರ್ಣ, ಅಕ್ಷೀಣ ಅಂದ್ರೆ ಅಪರಿಪೂರ್ಣ ಅಲ್ಲ. ಹೀಗೆ ಶ್ರೇಷ್ಠ ಮತ್ತೆ ಪೂರ್ಣ, ಗುಣಶ್ರೇಷ್ಠ ಮತ್ತು ನಿರ್ದೋಷ ಅಂತ ಹೀಗೆ ಎರಡು ಅರ್ಥಗಳು ಸಾಕ್ಷಿ ಎನ್ನುವ ಶಬ್ದದಿಂದ ಬರ್ತವೆ. ಇನತಮ ಅಂದ್ರೆ ಇನ ಅಂದ್ರೆ ಒಡೆಯ ಸ್ವಾಮಿ, ಇನತಮ ಅಂದ್ರೆ ಮಹಾಸ್ವಾಮಿ. ಆ ವೇದ ಮಂತ್ರದಲ್ಲಿ ಇನತಮ ಮಾಪ್ತ್ಯಮಾಪ್ತ್ಯಾನಾಂ ಅಂತಿದೆ. ಅಲ್ಲಿ ಈ ಅನ್ನೋದು ಹಿಂದಿನ ಅಕ್ಷರಕ್ಕೆ ಸೇರಿ ಹೋಗಿದೆ, ನತಮ ಅಂತ ಅನ್ನೋದು ಇಲ್ಲಿ ಉಳಿದಿದೆ. ಇವನು ಶ್ರೇಷ್ಠನಾದ್ದರಿಂದ ಸಾಕ್ಷಿ ಎನ್ನುವ ಶಬ್ದದಿಂದ ಶ್ರೇಷ್ಠ ಅನ್ನುವ ಶಬ್ದವು ಅನ್ನುವ ಅರ್ಥವು ನಾವು ಬರುವುದರಿಂದ ಇನತಮ ಅನ್ನುವ ವೇದವಾಕ್ಯದ ಸಾರವನ್ನ ಈ ಸಾಕ್ಷಿ ಎನ್ನುವ ಶಬ್ದ ಗ್ರಹಿಸಿದೆ. ಅನೂನಃ ಇವನು ಯಾರಿಗೂ ಕಡಿಮೆ ಆದವನಲ್ಲ ಅಂತ ಹೀಗರ್ಥ. ಅಕ್ಷ ಅಂದ್ರೆ ಪ್ರತ್ಯಕ್ಷ, ಸಾಕ್ಷ ಅಂದ್ರೆ ಶ್ರೇಷ್ಠವಾದಂಥ ಪ್ರತ್ಯಕ್ಷದಿಂದ ಕೂಡಿದಂಥ ವಾಯು. ಅದುಷ್ಟಮಿಂದ್ರಿಯಂ ತ್ವಕ್ಷಂ ಅಂತ ಹೀಗೆ ಸರ್ವಮೂಲದಲ್ಲಿ ಆಚಾರ್ಯರು ದೋಷರಹಿತವಾದ ಇಂದ್ರಿಯವನ್ನೇ ಅಕ್ಷ ಅಂತ ಹೇಳಿದ್ದಾರೆ. ಆ ಇಂದ್ರಿಯದಿಂದ ಕೂಡಿದಂಥ ವಾಯು, ಆ ವಾಯುವನ್ನ ಭೃತ್ಯನನ್ನಾಗಿ ಹೊಂದಿರುವವನು ವಾಯುಪತಿ ಅಂತ ಹೀಗರ್ಥ. ಸಾರಭೂತ ವೇದಶಾಸ್ತ್ರದಲ್ಲಿ ಪಠಿತವಾದ ಸಾರಭೂತವಾದ ಅಕ್ಷಯವಾದಂಥ ಗುಣಗಳಿರುವಂಥವನು ಈ ವ್ಯಕ್ತಿ ಅಂತ ಹೀಗೆ ಇನ್ನೊಂದು ಅರ್ಥನೂ ಕೂಡ ಇದರಿಂದ ಬರ್ತದೆ. ಸಕ್ಷಯತಿ ಗಮಯತಿ ಮಹದಾದಿ ದೇವಾನ್, ಮಹತ್ತತ್ವ ಅಹಂಕಾರ ತತ್ವ ಮೊದಲಾದ ಎಲ್ಲ ತತ್ವಗಳನ್ನು ಕೂಡ ಈತ ಮುನ್ನಡೆಸ್ತಾನೆ. ಇವನ ಪ್ರೇರಣೆ ಇದ್ರೆ ಆ ಎಲ್ಲ ತತ್ವಗಳು ಮತ್ತು ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಕಾರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ. ಸಪ್ತದಾನೂನ್ ಅಂತ ಏನಿದೆಯಲ್ಲ, ಸಪ್ತದಾನೂನ್ ಅನ್ನುವುದಕ್ಕೆ ಭಗವಂತರಾಯರು ವೇದ ಮಂತ್ರದ ವ್ಯಾಖ್ಯಾನದ ಪ್ರಸಂಗದಲ್ಲಿ ಮಹದಾದಿ ತತ್ವಗಳು ಅಂತಾನೆ ಅರ್ಥ ಮಾಡಿದ್ದಾರೆ. ಸಪ್ತ ಅಂದ್ರೆ ಮಹತ್, ಅಹಂಕಾರ ಮತ್ತು ಪಂಚಮಹಾಭೂತಗಳು. ಇವುಗಳಿಗೆ ಅಭಿಮಾನಿಗಳಾದಂತಹ ದಾನುಗಳು ಅಂದ್ರೆ ಪುರುಷಾರ್ಥಗಳನ್ನು ಕೊಡಬಲ್ಲಂಥ ಬ್ರಹ್ಮಾದಿ ದೇವತೆಗಳು. ಅವರೆಲ್ಲರಿಗೂ ನೀನು ಬಲದಿಂದ ಅವರನ್ನ, ನಿನ್ನ ಶಕ್ತಿಯಿಂದ ಅವರೆಲ್ಲರನ್ನು ನಿಯಂತ್ರಿಸಿದ್ದಿ ಅಂತ ಅರ್ಥ. ಇದನ್ನ ವೇದ ಮಂತ್ರದ ವ್ಯಾಖ್ಯಾನದ ಪ್ರಸಂಗದಲ್ಲಿ ಭಗವಂತರಾಯರು ಹೇಳಿದ್ದಾರೆ. ಹಾಗಿರುವುದರಿಂದ ಆ ಸಪ್ತದಾನೂನ್ ಅಂತ ವೇದವಾಕ್ಯದಲ್ಲಿ ಏನು ಪಂಚಮಹಾಭೂತಗಳ ಕುರಿತಾಗಿದೆ
ಸಪ್ತದಾನೂನ್ ಶವಸ ಆದರ್ಶತೆ, ಅವರಲ್ಲಿ ಬಲ ತುಂಬುತಿ ಅಂತ ಹೇಳಿ ಅದನ್ನೇ ಸಕ್ಷಯತಿ ಅಂದ್ರೆ ಗಮಯತಿ, ಪ್ರವೃತ್ತಿ ಮಾಡಿಸುತ್ತಾನೆ ಅಂತ ಸಾಕ್ಷಿ ಎಂಬ ಶಬ್ದವು ಕೂಡ ಹೇಳಿದೆ. ಇದು ಆ ವೇದ ಮಂತ್ರದ ಮತ್ತೆ ಸಾಕ್ಷಿ ಎಂಬ ಶಬ್ದದ ಅರ್ಥ ಭಗವಂತರಾಯರು ಕಂಡಂತೆ.